ಮ್ಯಾಮ್ ನಿಮ್ಗೆ ಹೇಗೆ ಅನಿಸ್ತಿದೆ 33% ಮಹಿಳಾ ಮೀಸಲಾತಿ? ನಿಜವಾಗಿ ಅತ್ಯಂತ ಸಂತೋಷದ ಮತ್ತು ಒಳ್ಳೆಯ ವಿಚಾರ. ಯಾಕೆ ಹೇಳಿದರೆ ಒಬ್ಬ ಮಹಿಳೆಯಾಗಿ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಸರಿಸುಮಾರು 50%ಕ್ಕಿಂತ ಹೆಚ್ಚು ಮಹಿಳೆಯರು ಭಾರತದಲ್ಲಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು 2 ದಿನದ ಹಿಂದೆ ಆಚರಿಸಿದ್ವಿ. ಅವರು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಹೇಳಿದ್ದಾರೆ ಮಹಿಳೆಯರು ಕೂಡ ನಿರ್ಣಾಯಕವಾಗಿ ಪಾಲ್ಗೊಳ್ಳಬೇಕು, ರಾಜಕೀಯವಾದ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತಹ ಒಂದು ಇಚ್ಛೆ ಸಂವಿಧಾನದಲ್ಲಿತ್ತು. ಇವತ್ತು ರಾಜಕೀಯವಾದಂತಹ ಪ್ರಾತಿನಿಧ್ಯ ಕೇವಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಸ್ಥಳೀಯ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಮಹಿಳೆಯರಲ್ಲೂ ಸಾಮರ್ಥ್ಯ ಇದೆ, ನಾಯಕತ್ವ ಇದೆ, ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಆಕೆಯಲ್ಲಿದೆ ಅನ್ನುವುದನ್ನು ಎಲ್ಲರೂ ತೋರಿಸಿಕೊಟ್ಟಿದ್ದಾರೆ. ಯಾಕೆ ಹೇಳಿದರೆ ಹಲವಾರು ಕ್ಷೇತ್ರಗಳನ್ನು ನಾವು ನೋಡಿದಾಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ತನ್ನ ಛಾಪನ್ನು ಇಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ಒಂದು ಒಳ್ಳೆಯ ಬಜೆಟನ್ನು ಮಂಡಿಸಿ ಆರ್ಥಿಕವಾಗಿ ಯಾವ ರೀತಿ ಇರಬೇಕನ್ನುವುದನ್ನು ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ 33% ಏನಿದೆ ಮಹಿಳಾ ಶಕ್ತಿ ವಂದನ್, ಈ ಒಂದು ಮಸೂದೆ ಜಾರಿಯಾಗಬೇಕು. ರಾಜಕೀಯದಲ್ಲೂ ಕೂಡ ಲೋಕಸಭೆ ಮತ್ತು ವಿಧಾನಸಭೆ, ರಾಜ್ಯಸಭೆಯಲ್ಲಿ ಮಹಿಳೆಯರ ಧ್ವನಿಗೆ ಒಂದು ಶಕ್ತಿ ಸಿಗಬೇಕನ್ನುವಂಥ ನಿಟ್ಟಿನಲ್ಲಿ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಾರಿ ಶಕ್ತಿ ವಂದನ್ ಅಧಿನಿಯಮದ ಬಗ್ಗೆ 3 ದಿನದಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ ಮತ್ತು ಮಂಡಿಸಲಿಕ್ಕಿದ್ದಾರೆ. ಇಡೀ ದೇಶದ ಎಲ್ಲ ಮಹಿಳೆಯರ ಪರವಾಗಿ ನಾನು ಭಾರತದ ಪ್ರಧಾನಿ ಮೋದಿಜಿಯವರನ್ನು ಈ ಒಂದು ಮಂಡನೆಯನ್ನು ಮಾಡ್ತಾ ಇರುವುದಕ್ಕೆ ಸ್ವಾಗತಿಸಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್. ಇದ್ರ ಬಗ್ಗೆ ಈಗ ಎಲ್ಲ ಮೀಸಲಾತಿ ನೋಡಿದ್ರೆ ಕೆಲವೊಂದು ಪ್ರದೇಶಗಳೇನಂದರೆ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲೆಲ್ಲ ನೋಡಿದ್ರೆ ಈಗ ಹೆಣ್ಮಕ್ಳ ಹೆಸರಲ್ಲಿ ಅವ್ರ ಗಂಡಂದ್ರು ಆಡಳಿತ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಒಳಗಾಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ನೀವು? ಕೆಲವು ಕಡೆ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ ಹೇಳಿದರೆ ಸತ್ಯವನ್ನು ನಾವು ಅದನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜವಾಗ್ಲೂ ಕೂಡ ಮಹಿಳೆಯರಲ್ಲಿ ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿಯನ್ನು ಮತ್ತು ನಾಯಕತ್ವ ಗುಣ ಇದನ್ನು ಬಿಂಬಿಸಲಿಕ್ಕೋಸ್ಕರ ಮಹಿಳೆಯರು ಈ ಅಧಿಕಾರವನ್ನು ಉಪಯೋಗಿಸ್ಕೊಳ್ಬೇಕು. ಯಾಕೆ ಹೇಳಿದರೆ ಈ ಹಿಂದೆ ಹೇಳಿದರು, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಭಾರತದಲ್ಲಿ ನಾವು ಹೇಳ್ತಾ ಇದ್ದೇವೆ, ಅದನ್ನು ಕೇಳ್ತಾನೂ ಕೂಡ ಇದ್ದೇವೆ. ಆದರೆ ಇವತ್ತು ಆ ನಾರಿಯರನ್ನು ಪೂಜಿಸುವ ಮತ್ತು ಯಾವ ರೀತಿಯ ನಾಯಕತ್ವ ಮಹಿಳೆಯರಲ್ಲಿ ಇದೆ ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸಮಸ್ತ ಮಹಿಳೆಯರಿಗೆ ಕೆಲವು ಸಂದರ್ಭದಲ್ಲಿ ಅವಕಾಶಗಳು ಸಿಗುವುದು ಅತ್ಯಂತ ಕಡಿಮೆ. ಈ ನಿಟ್ಟಿನಲ್ಲಿ ನಾಯಕತ್ವ ಗುಣ ಹೊಂದಿರುವ ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ದೂರದರ್ಶಿತ್ವವನ್ನು ಹೊಂದಿರುವಂತಹ ಮಹಿಳೆಯರು ರಾಜಕೀಯವಾದ ಪ್ರಾತಿನಿಧ್ಯತೆಯ ಈ ಲಾಭವನ್ನು ಖಂಡಿತವಾಗಿ ಪಡೆದುಕೊಳ್ಳಬೇಕು. ಯಾಕೆ ಹೇಳಿದರೆ ಇವತ್ತು ಪುರುಷರು ಕೂಡ ನಾವು ಚುನಾವಣಾ ಸಂದರ್ಭದಲ್ಲಿ ನೋಡ್ತೇವೆ, ಗಂಡಸರು ಮಹಿಳೆಯರು ಅಥವಾ ಅವರು ಚುನಾವಣೆಗೆ ನಿಂತಾಗ ಅವರ ಹಿಂದಿನ ಶಕ್ತಿ ಮನೆಯಲ್ಲಿ ಅವರ ಹೆಂಡತಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿ ಅವರು ಗೆಲ್ಲಿಸುವಂಥ ಕಾರ್ಯ ಮಾಡ್ತಾರೆ. ಅದೇ ರೀತಿ ನನಗನ್ಸುತ್ತೆ ಮುಂದಿನ ದಿನದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕಿದಾಗ ಅವರ ಮನೆಯವರು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಆ ಒಂದು ಕೆಲಸ ಕಾರ್ಯ ಮಾಡುವಲ್ಲಿ ಖಂಡಿತ ಸಹಕಾರ ನೀಡ್ತಾರೆ. ಆದರೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಖಂಡಿತವಾಗಿ ಮಹಿಳೆಯರಿಗೆ ಈ ಅವಕಾಶ ಸಿಕ್ಕಿದಾಗ ಯಾರೂ ಕೂಡ ಅದು ಗಂಡಸರು ಅದನ್ನು ಖಂಡಿತ ಉಪಯೋಗಿಸುವುದಿಲ್ಲ. ಅಲ್ಲಿ ನೇರವಾಗಿ ಮಹಿಳೆಯರೇ ಮಾತಾಡಿ ತಮ್ಮ ದೇಶದ ಅಭಿವೃದ್ಧಿ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಇರ್ಬೋದು, ಈ ಕುರಿತಾಗಿ ಅವರು ನಿರ್ಣಯವನ್ನು ಮಂಡಿಸ್ತಾರೆ ಮತ್ತು ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅನ್ನುವ ಚಿಂತನೆಯನ್ನು ಕೂಡ ಅಲ್ಲಿ ವಿಚಾರವನ್ನು ತಿಳಿಸ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗಿದೆ. ಥ್ಯಾಂಕ್ ಯು ಮ್ಯಾಮ್. ಈಗಾಗಲೇ ಪ್ರಸ್ತುತ ಕಾಯ್ದೆಯಲ್ಲಿ SC/ST ಹೆಣ್ಮಕ್ಳಿಗೆ ಒಂದು ರಿಸರ್ವೇಷನ್ ಅಂತ ಕೊಟ್ಟಿದ್ವಿ. ಇತರೆ ಮತ್ತು OBCಗೆ ಯಾವುದೇ ಪ್ರತ್ಯೇಕ ಇದನ್ನು ನೀಡಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ನೋಡಿ, ಇವತ್ತು ರಿಸರ್ವೇಷನ್ ಇದ್ದದ್ರಿಂದ ನಾವಿವತ್ತು ಕೆಲವು ಸಂದರ್ಭದಲ್ಲಿ ಮಹಿಳೆಯರನ್ನು ಕೂಡ ಶಾಸಕರಾಗಿ ನಾವು ನೋಡ್ತಾ ಇದ್ದೇವೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ಸುಳ್ಯದವರಾದಂತಹ ಭಾಗೀರಥಿ ಮುರಳ್ಯ ರಿಸರ್ವೇಷನ್ ಅನ್ನುವಂಥ ಒಂದು ಪದ ಬಂದದ್ರಿಂದ ಅವರಿಗೆ ಅಲ್ಲಿ ಅವಕಾಶವನ್ನು ಸಿಕ್ಕಿತು. ಈ ರೀತಿಯ ಅವಕಾಶಗಳು ಈ ರೀತಿ ಮೀಸಲಾತಿ ಅಂತ ಮಾಡಿದಾಗ ಖಂಡಿತವಾಗಿ SC ಇರ್ಬೋದು, ST ಇರ್ಬೋದು, ನಾವು ಇದರಲ್ಲಿ ಜಾತಿಯನ್ನು ಹೇಳ್ತಾ ಇಲ್ಲ. ಯಾರಿಗೆಲ್ಲ ಸಾಮರ್ಥ್ಯ ಇದೆ, ಯಾರಿಗೆಲ್ಲ ನಾಯಕತ್ವದ ಗುಣ ಇದೆ, ಯಾರಲ್ಲಿ ಈ ದೇಶದ ಬಗ್ಗೆ ಅಭಿವೃದ್ಧಿಯ ಚಿಂತನೆ ಇದೆ, ಅಂತಹ ಮಹಿಳೆಯರಿಗೆ ಖಂಡಿತವಾಗಿ ಅವಕಾಶ ಸಿಗ್ತದೆ. ಎಲ್ಲ ನಾವು ನಾರಿಯರು ಮತ್ತು ಎಲ್ಲ ಸ್ತ್ರೀಯರು, ಮಹಿಳೆಯರು ಈ ಬಿಲ್ಲನ್ನು ಸ್ವಾಗತಿಸ್ತಾ ಇದ್ದೇವೆ. ಮ್ಯಾಮ್, ಇದರಿಂದ ಮಹಿಳಾ ಸಬಲೀಕರಣ ಹೊಂದುತ್ತೆ, ಎಲ್ಲ ಉತ್ತಮ ಆಗುತ್ತೆ ಅಂತ ಅನಿಸ್ತಾ ಇದೆ ನಿಮಗೆ? ಖಂಡಿತವಾಗಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳಿದರು,
ಯಾವಾಗ ದೇಶದಲ್ಲಿ ಮಹಿಳೆಯರ ಅಭಿವೃದ್ಧಿ ಮತ್ತು ಮಹಿಳೆಯರ ಕೈಗೆ ಶಿಕ್ಷಣ ಮತ್ತು ಅವಕಾಶಗಳು ಸಿಗ್ತದ ಆವಾಗ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತ. ಮಹಿಳೆ ಮತ್ತು ಪುರುಷ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಯಾವುದೇ ಒಂದು ಅಭಿವೃದ್ಧಿಯನ್ನು ನಾವು ಕಂಡಾಗ ಮಹಿಳೆಯರಿಗೆ ನೀವು ಅವಕಾಶವನ್ನು ಜಾಸ್ತಿ ಕೊಟ್ಟಾಗ ಅದನ್ನು ಅವರು ಸಾಧಿಸಿ ತೋರಿಸಿದ್ದಾರೆ. ಖಂಡಿತವಾಗಿ ನನಗನ್ಸತ್ತೆ ಈ ಒಂದು ಮೀಸಲಾತಿಯಿಂದ ಮುಂದಿನ ದಿನದಲ್ಲಿ ಒಂದು ಮಹಿಳೆ ಒಂದು ಮನೆಯನ್ನು ಯಾವ ರೀತಿ ಸಮರ್ಪಕವಾಗಿ ಅವಳು ನಿಭಾವಣೆ ಮಾಡ್ತಾಳ, ಅದೇ ರೀತಿ ತನ್ನ ಕೈಗೆ ಅಧಿಕಾರ ಸಿಕ್ಕಿದಾಗ ಕೂಡ ಅದನ್ನು ಸಮರ್ಪಕವಾಗಿ ಅವಳು ನಿಭಾವಣೆ ಮಾಡ್ತಾಳೆ ಅನ್ನುವಂತಹ ಒಂದು ಅನಿಸಿಕೆ ಮತ್ತು ಭಾವನೆ ಖಂಡಿತವಾಗಿ ಇದೆ. ಮ್ಯಾಮ್, ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿದ್ರಿ. ಈಗ ಮಹಿಳೆಯರಿಗೆ ಮತ್ತೇನೇನು ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಮ್ಯಾಮ್ ನಿಮ್ಮಲ್ಲಿ? ಈಗಾಗಲೇ ನೀವು ನೋಡಿದ್ದೀರಿ, ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅನೇಕ ಮಹಿಳೆಯರಿಗೆ ಒಂದು ಒಳ್ಳೆಯ ಖಾತೆಗಳನ್ನು ಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಈ ಕರ್ನಾಟಕದ ಅಥವಾ ದೇಶದ ಜನರು ನೋಡ್ತಾ ಇದ್ದಾರೆ. ಇವತ್ತು ಮಹಿಳೆಯರ ಅಭಿವೃದ್ಧಿ ಮಾತ್ರ ಅಲ್ಲ, ಮಹಿಳೆಯರ ನೇತೃತ್ವಕ್ಕೂ ಕೂಡ ಅವರು ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಸ್ವಚ್ಛ ಭಾರತ ಅಭಿಯಾನದಲ್ಲಿ 12 ಕೋಟಿಗಿಂತ ಹೆಚ್ಚು ಶೌಚಾಲಯವನ್ನು ನಿರ್ಮಾಣ ಮಾಡಿ ಮಹಿಳೆಯರ ಆತ್ಮರಕ್ಷಣೆ ಮತ್ತು ಅವರ ಗೌರವಕ್ಕೆ ಒಂದು ಒಳ್ಳೆಯ ರೀತಿಯಂಥ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ 10 ಕೋಟಿಗಿಂತ ಹೆಚ್ಚು ಉಜ್ವಲ ಒಂದು ಯೋಜನೆಯ ಮುಖಾಂತರ LPG ಸೌಲಭ್ಯವನ್ನು ಕೊಟ್ಟು ಮಹಿಳೆಯರ ಆರೋಗ್ಯ ವೃದ್ಧಿಗೂ ಕೂಡ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, PM ಆವಾಸ್ ಯೋಜನೆ ಅನ್ನುವಂತಹ ಒಂದು ಯೋಜನೆಯಲ್ಲಿ ಸುಮಾರು 90 ಲಕ್ಷ ಮನೆಗಳನ್ನು ನಗರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿ ಅದು ಮಹಿಳೆಯರ ಹೆಸರಲ್ಲಿ ಆ ಮನೆಯನ್ನು ಕಟ್ಟಿಕೊಡುವಂಥ ಒಂದು ವ್ಯವಸ್ಥೆ. ಜನ್ಧನ್ ಖಾತೆ ನಾವೆಲ್ಲ ಕೇಳಿದ್ದೇವೆ. ಜನ್ಧನ್ ಯೋಜನೆಯಡಿ 57 ಕೋಟಿಗಿಂತ ಹೆಚ್ಚು ಮಹಿಳೆಯರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯುವ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡಿದ್ದಾರೆ. ಈ ರೀತಿ ಯೋಜನೆಯನ್ನು ಹೇಳ್ತಾ ಹೋದರೆ ತುಂಬ ಇದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥ ಯೋಜನೆಯನ್ನು ತಂದು ಮಹಿಳೆಯರು ಅಂತೇಳಿದರೆ ಹೆಣ್ಣು ಮಕ್ಕಳು ಓದಬೇಕು, ಹೆಣ್ಣು ಮಕ್ಕಳು ಓದಿ ಶಿಕ್ಷಾವಂತರಾಗಬೇಕು ಮತ್ತು ತನ್ನ ಕಾಲ ಮೇಲೆ ತಾನು ನಿಂತು ಆರ್ಥಿಕವಾಗಿ ಸಬಲೀಕರಣ ಹೊಂದಬೇಕನ್ನುವಂಥ ನಿಟ್ಟಿನಲ್ಲಿ ಅನೇಕ ಯೋಜನೆಯನ್ನು ನರೇಂದ್ರ ಮೋದಿಜಿಯವರು ತಂದುಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇರುವಂತಹ ಈ ಯೋಜನೆ ನಾರಿ ಶಕ್ತಿ ವಂದನ್, ಈ ಯೋಜನೆಯ ಮೂಲಕ ಮುಖಾಂತರ ರಾಜಕೀಯವಾಗಿ ಪ್ರಾತಿನಿಧ್ಯತೆ ಕೊಡುವಂಥ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.